ಇವತ್ತು ನಮ್ಮ ಸಾಯಿ ಕಲಾವೃಂದ ಸಂಸ್ಥೆಯ 7ನೇ ವರ್ಷದ ವಾರ್ಷಿಕೋತ್ಸವ. 1985ರಲ್ಲಿ ಆರಕ್ಷಕ ಇಲಾಖೆಯಲ್ಲಿ ಕೆಲಸ ಮಾಡ್ತಲೇ ಪೌರಾಣಿಕ ನಾಟಕಗಳಲ್ಲಿ ಪಾತ್ರಗಳನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದಂತಹ ಶ್ರೀನಿವಾಸ್ ಅವರ ಕನಸಿನ ಕೂಸು ಸಾಯಿ ಕಲಾವೃಂದ. ಇದು 7 ವರ್ಷಗಳ ಹಾದಿಯನ್ನು ತಲುಪಿ ಇವತ್ತಿಗೂ ಕೂಡ ಪಾತ್ರವನ್ನ ನಿರ್ವಹಣೆ ಮಾಡೋದ್ರ ಜೊತೆಗೆ ಒಂದು ಕಾರ್ಯಕ್ರಮವನ್ನ ಸಂಘಟನೆ ಮಾಡಿ ಪೌರಾಣಿಕ ಕ್ಷೇತ್ರಕ್ಕೆ ಕೊಡುಗೆಯನ್ನು ನೀಡ್ತಾ ಇರತಕ್ಕಂಥವ್ರನ್ನ ಕರೆಸಿ ಗೌರವ ಸಮರ್ಪಣೆಯನ್ನು ಮಾಡುವಂತಹ ಕಾರ್ಯಕ್ರಮವನ್ನ ಕಳೆದ 7 ವರ್ಷಗಳಿಂದ ತನ್ನ ಕ್ರಿಯಾಶೀಲತೆಯ ಭಾಗವಾಗಿ ನಡೆಸಿಕೊಂಡು ಬಂದಿದೆ ಸಾಯಿ ಕಲಾವೃಂದ. ಈ ದಿನ ಸಂಗೀತ ಪ್ರಧಾನ ನಾಟಕವನ್ನ ಸುಭದ್ರಾ ಕಲ್ಯಾಣ ನಾಟಕವನ್ನ ತಾವೆಲ್ಲರೂ ಕೂಡ ಬಹಳ ಪ್ರೀತಿಯಿಂದ ವೀಕ್ಷಿಸ್ತಾ ಇದ್ದೀರಿ. ತಮ್ಮೆಲ್ಲರನ್ನು ಮತ್ತೊಮ್ಮೆ ಶ್ರೀ ಸಾಯಿ ಕಲಾವೃಂದದ ಗೌರವಾಧ್ಯಕ್ಷರಾದಂತಹ ಕೆ ದಾಸೇಗೌಡರು, ಅಧ್ಯಕ್ಷರು ಸಾಯಿ ಕಲಾವೃಂದ, ಸಿಎನ್ ಬೆಟ್ಟೇಗೌಡ, ಅಧ್ಯಕ್ಷರು ನವಚೇತನ ಚಾರಿಟಬಲ್ ಟ್ರಸ್ಟ್, ಹಾಗೂ ವಿ ಶ್ರೀನಿವಾಸ್ ವ್ಯವಸ್ಥಾಪಕರು ಮತ್ತು ಅಧ್ಯಕ್ಷರು, ಮತ್ತು ಇವತ್ತಿನ ಕೃಷ್ಣನ ಪಾತ್ರಧಾರಿ ವಿ ಶ್ರೀನಿವಾಸ್ ಅವರ ಪರವಾಗಿ ತಮ್ಮೆಲ್ಲರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಸಭಾ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಆತ್ಮೀಯ ಸಹೃದಯ ಬಂಧುಗಳೇ, ದಯಮಾಡಿ ನಮ್ಮ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ, ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ ಎಲ್ ಶ್ರೀನಿವಾಸ್ ಅವರು, ಮಾಜಿ ಉಪಮಹಾಪೌರರು, ಬಿಬಿಎಂಪಿ ಉಪಾಧ್ಯಕ್ಷರು, ರಾಜ್ಯ ಒಕ್ಕಲಿಗರ ಸಂಘ. ದಯಮಾಡಿ ಅವರು ವೇದಿಕೆಗೆ ಬಂದು ಆಸೀನರಾಗಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹಾಗೆಯೇ ಶ್ರೀಮತಿ ಎಸ್ ಆಯೇಷಾ, ಪೊಲೀಸ್ ಇನ್ಸ್ಪೆಕ್ಟರ್, ಹಲಸೂರು ಗೇಟು ಸಂಚಾರ. ದಯಮಾಡಿ ಅವರು ವೇದಿಕೆಗೆ ಬರಬೇಕು. ಹಾಗೆಯೇ ಇವತ್ತು ಈ ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ SLN ಸ್ವಾಮಿಯವರು, ಕನ್ನಡ ರಂಗಭೂಮಿಯ ಸಂಸ್ಕೃತ ವಿದ್ವಾಂಸರು, ಹೆಸರಾಂತ ನಾಟಕಕಾರರು, ಹೆಸರಾಂತ ನಿರ್ದೇಶಕರು, ಖ್ಯಾತ ವಿಮರ್ಶಕರು ಆದಂತಹ SLN ಸ್ವಾಮಿ ವಿಮರ್ಶೆಯ ಪರಿಭಾಷೆಯನ್ನೇ ಬದಲು ಮಾಡಿದಂಥವರು ಅನ್ನುವಂಥದ್ದು ನನ್ನ ನಂಬಿಕೆ ಮತ್ತು ನನ್ನ ಅಭಿಪ್ರಾಯ. ಇತ್ತೀಚೆಗಷ್ಟೇ ಅವರು ನಿರ್ದೇಶನ ಮಾಡಿದಂತಹ ಯುಗೆ ಯುಗೆ ಅನ್ನತಕ್ಕಂಥ ನಾಟಕ ಸಾರ್ವಕಾಲಿಕ ದಾಖಲೆಯನ್ನ ಮಾಡಿದಂತಹ ಒಂದು ನಾಟಕ. ದಯಮಾಡಿ SLN ಸ್ವಾಮಿ ಅವರು ವೇದಿಕೆಗೆ ಬಂದು ಉಪಸ್ಥಿತರಾಗಬೇಕು ಅಂತೇಳಿ ನಾನು ಅವರನ್ನ ವಿನಂತಿ ಮಾಡ್ತಾ ಇದ್ದೇನೆ ಬಂಧುಗಳೇ. ಹಾಗೆಯೇ ಕಲ್ಲೂರು ಶ್ರೀನಿವಾಸ್ ಅವರು ಪೌರಾಣಿಕ ರಂಗಭೂಮಿಯ ಹೆಸರಾಂತ ನಿರ್ದೇಶಕರು. ದಯಮಾಡಿ ಕಲ್ಲೂರು ಮೇಷ್ಟ್ರು ವೇದಿಕೆಗೆ ಬಂದು ಆಸೀನರಾಗಬೇಕು ಅಂತ ಅವರಲ್ಲೂ ಕೂಡ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹಾಗೆಯೇ ಇವತ್ತು ನಮ್ಮ ಸಾಯಿ ಕಲಾವೃಂದದ ಸುಭದ್ರಾ ಕಲ್ಯಾಣ ನಾಟಕಕ್ಕೆ ಒತ್ತಾಸೆಯಾಗಿ ನಿಂತಿರೋರು ಯಾರು ಅಂತ ಹೇಳಿದ್ರೆ, ರಾಜ್ಯಾಧ್ಯಕ್ಷರಾದಂತಹ ನಮ್ಮ ಎಂ ಜಗದೀಶ್ ಗೌಡರು, ಕರ್ನಾಟಕ ರಂಗಭೂಮಿ ರಂಗ ಕಲಾವಿದರ ಒಕ್ಕೂಟದ ಮಾನ್ಯ ಅಧ್ಯಕ್ಷರು ಎಂ ಜಗದೀಶ್ ಗೌಡರು, ಹೆಸರಾಂತ ಕನ್ನಡ ಹೋರಾಟಗಾರರು. ಅವರು ಕೂಡ ಬಹಳ ಒಳ್ಳೊಳ್ಳೆಯ ಪಾತ್ರಗಳನ್ನ ಇದೇ ರಂಗಭೂಮಿಯ ಮೇಲೆ ಪೌರಾಣಿಕ ಪಾತ್ರಗಳನ್ನ ನಿರ್ವಹಣೆ ಮಾಡಿದ್ದಾರೆ. ಜಗದೀಶ್ ಗೌಡರು ದಯಮಾಡಿ ಬಂದು ಆಸೀನರಾಗಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹಾಗೆಯೇ ಇವತ್ತು ನಮ್ಮ ಸಾಯಿ ಕಲಾವೃಂದದ ಆಶಯ ಏನಪ್ಪಾ ಅಂತ ಹೇಳಿದ್ರೆ, ಕಳೆದ ಹಲವು ವರ್ಷಗಳಿಂದ ಪೌರಾಣಿಕ ಕ್ಷೇತ್ರದಲ್ಲಿ ಪಾತ್ರ ಮಾಡೋದ್ರ ಮೂಲಕ ಕೊಡುಗೆಯನ್ನು ಸಲ್ಲಿಸ್ತಾ ಬಂದಿರತಕ್ಕಂಥ ಹೆಸರಾಂತ ಕಲಾವಿದರನ್ನ ಕರೆಸಿ ಅವರಿಗೆ ಗೌರವ ಸಮರ್ಪಣೆ ಮಾಡಬೇಕು ಅನ್ನುವಂತಹ ಸದುದ್ದೇಶ. ಆ ಹಿನ್ನೆಲೆಯಲ್ಲಿ ಶ್ರೀಮತಿ ಪ್ರತಿಭಾ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ಪ್ರತಿಭಾ ಹಿರಿಯ ರಂಗಕರ್ಮಿಗಳು ವೇದಿಕೆಗೆ ಬರಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಸನ್ಮಾನಿತರು ಶ್ರೀಮತಿ ಭಾಗ್ಯಶ್ರೀ ಹಿರಿಯ ರಂಗಭೂಮಿ ಕಲಾವಿದರು ವೇದಿಕೆಗೆ ಬರಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹಾಗೆ ಶ್ರೀಮತಿ ಮಾಲತಿ ಸುಧೀರ್ ಅವರು, ಕರ್ನಾಟಕ ನಾಟಕ ಅಕಾಡೆಮಿಯ ಮಾಜಿ ಅಧ್ಯಕ್ಷರು, ಅವರ ಸುಪುತ್ರರು ಇಬ್ಬರು ಕನ್ನಡ ಚಿತ್ರರಂಗದಲ್ಲಿ ಬಹಳ ಯಶಸ್ವಿಯಾಗಿ ನಿರ್ದೇಶಕರಾಗಿ ತೊಡಗಿಸಿಕೊಂಡಿದ್ದಾರೆ. ತರುಣ್ ಸುಧೀರ್ ಅವರು ಮತ್ತೆ ಮತ್ತೊಬ್ಬ ಪುತ್ರ. ದಯಮಾಡಿ ಅವರ ವೇದಿಕೆಗೆ ಬರಬೇಕು. ಮಾಲತಿ ಸುಧೀರ್ ಅವರು ಅಕ್ಕಾರ ಬರ್ರಿ, ಮ್ಯಾಲ್ ಬರ್ರಿ ಅಕ್ಕಾರ. ಹಾಗೆ ಶ್ರೀಮತಿ ಹೆಲೆನ್ ಮೈಸೂರು ಅವರು ಬಹಳ ಒಳ್ಳೆಯ ಕಲಾವಿದರು. ಅವರ ನಾಟಕ ಈಗ ಅಮೀರ್ ಮಾಯಿ ಕರ್ನಾಟಕ ಎನ್ನುವಂತ ನಾಟಕ ಡಿಸೆಂಬರ್ 1ರಂದು ಪ್ರದರ್ಶನ ಆಗ್ತಾ ಇದೆ. ದಯಮಾಡಿ ಹೆಲೆನ್ ರವರು ಕೂಡ ವೇದಿಕೆಗೆ ಬಂದು ಆಸೀನರಾಗಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹಾಗೆಯೇ ವಿಶೇಷ ಆಹ್ವಾನಿತರಾಗಿ ಪಿ ಅಂಬರೀಶ್ ಅವರು, ಅಬಕಾರಿ ಉದ್ಯಮಿಗಳು ಬೆಂಗಳೂರು, TC ರಮೇಶ್ ಅವರು, ಮಾಸ್ತಿ ಅಧ್ಯಕ್ಷರು, ಆರ್ಯ ಈಡಿಗರ ಸಂಘ ಕೋಲಾರ ವೇದಿಕೆಗೆ ಬರಬೇಕು. KR ಪ್ರಕಾಶ್ ಕೇಬಲ್ ಹಾಗೂ PG ಮಾಲೀಕರು, ಎಲೆಕ್ಟ್ರಾನಿಕ್ ಸಿಟಿ ವೇದಿಕೆಗೆ ಬರಬೇಕು. ಎಸ್ ರಮೇಶ್ ಮಾಲೀಕರು, ಸುರೇಖಾ ಬೋರ್ವೆಲ್ಸ್ ವೇದಿಕೆಗೆ ಬರಬೇಕು. ಕಂಕಣಕುಂಟೆ ಕೃಷ್ಣಮೂರ್ತಿ ಅವರು ಹಿರಿಯ ರಂಗಭೂಮಿ ಕಲಾವಿದರು ವೇದಿಕೆಗೆ ಬರಬೇಕು. HS ನಾರಾಯಣ ಸ್ವಾಮಿ ಚೇರ್ಮನ್ ವಿಶ್ವ ಕನ್ನಡ ವೈಚಾರಿಕ ವಾಹಿನಿ ವೇದಿಕೆಗೆ ಬರಬೇಕು. ರಾಮಚಂದ್ರ ರೆಡ್ಡಿ ಅವರು ವೈಸ್ ಚೇರ್ಮನ್ ವಿಶ್ವ ಕನ್ನಡ ವೈಚಾರಿಕ ವಾಹಿನಿ ವೇದಿಕೆಗೆ ಬರಬೇಕು. ತಿಮ್ಮಾರೆಡ್ಡಿ ಆನೇಕಲ್ ಹಿರಿಯ ರಂಗಭೂಮಿ ಕಲಾವಿದರು ವೇದಿಕೆಗೆ ಬರಬೇಕು. ವೆಂಕಟೇಶಯ್ಯ ಅಧ್ಯಕ್ಷರು, ಆರ್ಯ ಈಡಿಗರ ಸಂಘ RR ನಗರ ವೇದಿಕೆಗೆ ಬರಬೇಕು. ಎ ವೇಣುಗೋಪಾಲ್ ಕಾಂಗ್ರೆಸ್ ಮುಖಂಡರು, RR ನಗರ ವೇದಿಕೆಗೆ ಬರಬೇಕು.
ಟಿ.ಎನ್. ಮಂಜುನಾಥ್ ಅಮಾನಿಕೆರೆ ಅಧ್ಯಕ್ಷರು, ಶಿವಶಕ್ತಿ ಕಲಾವಿದರು ತುರುವೇಕೆರೆ ವೇದಿಕೆಗೆ ಬರಬೇಕು. ಕೆ. ಕೆಂಪರಾಜು ಅಧ್ಯಕ್ಷರು, PNB ಬ್ಯಾಂಕ್ ತುರುವೇಕೆರೆ ವೇದಿಕೆಗೆ ಬರಬೇಕು. ಮಂಜುನಾಥ್ ಭೈರವೇಶ್ವರ ಎಂಟರ್ಪ್ರೈಸಸ್ ಬಗಲಗುಂಟೆ ವೇದಿಕೆಗೆ ಬರಬೇಕು. ಕೃಷ್ಣಮೂರ್ತಿ ಕೇಬಲ್ ಹಿರಿಯ ರಂಗಭೂಮಿ ಕಲಾವಿದರು ದಯವಿಟ್ಟು ವೇದಿಕೆಗೆ ಬರಬೇಕು. ಟಿ. ವರದರಾಜು ಹಿರಿಯ ರಂಗಭೂಮಿ ಕಲಾವಿದರು ದಯಮಾಡಿ ಅವರು ಕೂಡ ವೇದಿಕೆಗೆ ಬರಬೇಕು. ಮಾಂತಿ ಶ್ರೀ ಅವರು, ಮಾಂತಿ ಮೈಸೂರು ಅವರು ದಯಮಾಡಿ ವೇದಿಕೆಗೆ ಬರಬೇಕು. ದಯಮಾಡಿ ವೇದಿಕೆಗೆ ಬರಬೇಕು ಮಾಂತಿ ಮೈಸೂರು ಅವರು. ಮತ್ತು ಎಚ್. ವೆಂಕಟೇಶ್ ಅವರು ಪಿನ್ನಯ್ಯ ಹಿರಿಯ ರಂಗಭೂಮಿ ಕಲಾವಿದರು ಪಿನ್ನಯ್ಯ ವೇದಿಕೆಗೆ ಬರಬೇಕು. ಡಿ. ಯಲ್ಲಪ್ಪನವರು ಹಿರಿಯ ರಂಗಭೂಮಿ ಕಲಾವಿದರು ವೇದಿಕೆಗೆ ಬರಬೇಕು. ಸಿ. ಮೋಹನ್ ಬಾಬು ಹಿರಿಯ ರಂಗಭೂಮಿ ಕಲಾವಿದರು ವೇದಿಕೆಗೆ ಬರಬೇಕು. WH. ಶಾಂತಕುಮಾರ್ ಹಿರಿಯ ರಂಗಭೂಮಿ ಕಲಾವಿದರು ವೇದಿಕೆಗೆ ಬರಬೇಕು. ಬ್ಯಾಲಾಳು ಕೃಷ್ಣಮೂರ್ತಿ ಹಿರಿಯ ರಂಗಭೂಮಿ ಕಲಾವಿದರು ವೇದಿಕೆಗೆ ಬರಬೇಕು. VN. ಅಶ್ವಥ್ ಹಿರಿಯ ಸಂಗೀತ ನಿರ್ದೇಶಕರು ವೇದಿಕೆಗೆ ಬರಬೇಕು. ರಾಮ್ ಮುನಿಸ್ವಾಮಿ ಹಿರಿಯ ರಂಗಭೂಮಿ ಕಲಾವಿದರು ಹಿರಿಯ ಉಪಾಧ್ಯಕ್ಷರು ಜಯ ಕರ್ನಾಟಕ ಸಂಘಟನೆ. ಆರ್. ನಾರಾಯಣ್ PSI ನಿವೃತ್ತ ವೇದಿಕೆಗೆ ಬರಬೇಕು. ಮುನಿ ಭೈರಪ್ಪ ಸಮಾಜ ಸೇವಕರು ಮತ್ತು ಉಮಾ ವೆಂಕಟೇಶ್ ಅವರು ಸ್ಟಾಫ್ ವೆಂಕಟೇಶ್ ಅವರ ಧರ್ಮಪತ್ನಿ ಉಮಾ ವೆಂಕಟೇಶ್ ಅವರು ಬರಬೇಕು ದಯಮಾಡಿ ವೇದಿಕೆಗೆ. ಮತ್ತು ಮುನಿ ಭೈರಪ್ಪ ದೊಡ್ಡಮನೆ ವೆಂಕಟೇಶ್ ಚಲನಚಿತ್ರ ನಿರ್ಮಾಪಕರು ದಯವಿಟ್ಟು ವೇದಿಕೆಗೆ ಬರಬೇಕು. T.G.N. ನಟರಾಜ್ ಪ್ರಾಂಶುಪಾಲರು ಹಿಲ್ಸೈಡ್ ಕಾಲೇಜ್ ವೇದಿಕೆಗೆ ಬರಬೇಕು. ಎಂ. ದೇವರಾಜಲು ನಾಯ್ಡು ತುಳಸಿ ಅಕ್ವಾ ಪ್ಯಾಕೇಜಿಂಗ್ ಡ್ರಿಂಕಿಂಗ್ ವಾಟರ್ ಸಪ್ಲೈಯರ್ಸ್ ದಯಮಾಡಿ ಅವರು ವೇದಿಕೆಗೆ ಬರಬೇಕು. ಆರ್. ಶಿವಣ್ಣ ಅವರು BSNL ವೇದಿಕೆಗೆ ಬರಬೇಕು. CN. ಬೆಟ್ಟೇಗೌಡ ಅಧ್ಯಕ್ಷರು ನವಚೇತನ ಚಾರಿಟಬಲ್ ಟ್ರಸ್ಟ್ ವೇದಿಕೆಗೆ ಬರಬೇಕು. ಕೆ. ದಾಸೇಗೌಡ ವಕೀಲರು ದಯಮಾಡಿ ಅವರು ಕೂಡ ಉಪಸ್ಥಿತರಾಗಬೇಕು ಅಂತ ವಿನಂತಿನ ಮಾಡ್ತಾ ಇದ್ದೇನೆ. ಕೆ. ಮುಟ್ಟಹರಮಯ್ಯ RI ನಿವೃತ್ತ BBMP. ಇವತ್ತು ಈ ಕಾರ್ಯಕ್ರಮಕ್ಕೆ ಬಹಳ ಮುಖ್ಯವಾಗಿ ಪ್ರೋತ್ಸಾಹವನ್ನು ನೀಡ್ತಾ ಇರುವಂತದ್ದು ಸಾಯಿ ಕಲಾವೃಂದದ ಪದಾಧಿಕಾರಿಗಳ ಜೊತೆಗೆ ಕರುನಾಡ ರಂಗ ಕಲಾವಿದರ ಒಕ್ಕೂಟದ ಎಲ್ಲ ಮಾನ್ಯ ಪದಾಧಿಕಾರಿಗಳು ಮತ್ತು ಸದಸ್ಯರು ಹಾಗೆ ಹಿತೈಷಿಗಳೆಲ್ಲರೂ ಕೂಡ ಈ ಸಭಾಂಗಣದಲ್ಲಿ ಉಪಸ್ಥಿತರಿದ್ದಾರೆ. ನಿಮ್ಮೆಲ್ಲರೂ ಕೂಡ ಸಾಯಿ ಕಲಾವೃಂದದ ಎಲ್ಲ ಪದಾಧಿಕಾರಿಗಳ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ ಬಂಧುಗಳು. ಚಪ್ಪಾಳೆಯ ಮೂಲಕ ಎಲ್ಲ ಆಹ್ವಾನಿತ ಅತಿಥಿಗಳನ್ನ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ಳೋಣ. ಸ್ನೇಹಿತರೆ, ಕಾವ್ಯೇಶು ನಾಟಕ ರಮ್ಯ ಅನ್ನುವಂಥದ್ದು ಸಂಸ್ಕೃತದ ಬಹಳ ಜನಪ್ರಿಯವಾದಂತಹ ಒಂದು ಉಕ್ತಿ. ಆ ಹಿನ್ನೆಲೆಯಲ್ಲಿ ಬಹಳ ರಮ್ಯವಾದಂಥ ನಾಟಕ, ಸಂಗೀತ ಪ್ರಧಾನವಾದಂಥ ನಾಟಕ, ಸುಭದ್ರಾ ಕಲ್ಯಾಣ ನಾಟಕ ಅನ್ನೋದು ಬಹಳ ಜನಪ್ರಿಯವಾದಂತಹ ಒಂದು ಕಥಾ ಸಾರಾಂಶ. ಬಹಳ ಅತ್ಯದ್ಭುತವಾಗಿ ಇವತ್ತು 7ನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತವಾಗಿ ಈ ನಾಟಕವನ್ನು ಅಭಿನಯಿಸ್ತಾ ಇದ್ದಾರೆ. ದಯಮಾಡಿ ಎಲ್ಲ ಅತಿಥಿ ಗಣ್ಯರು, ವಿಶೇಷವಾಗಿ ಸ್ವಾಮಿಯವರು SLN ಸ್ವಾಮಿಯವರು, ಕಲ್ಲೂರು ಶ್ರೀನಿವಾಸ್ ಅವರು ತಮ್ಮ ಹಿರಿತನದಲ್ಲಿ ಜ್ಯೋತಿ ಬೆಳಗುವ ಮೂಲಕ ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಎಲ್ಲರೂ 7ನೇ ವರ್ಷದ ವಾರ್ಷಿಕೋತ್ಸವದ ಈ ಕಾರ್ಯಕ್ರಮವನ್ನ ಅತ್ಯಂತ ವಿಜೃಂಭಣೆಯಿಂದ ಜರುಗ್ತಾ ಇದೆ. ಜೋರು ಚಪ್ಪಾಳೆಯ ಮೂಲಕ ನಾವು ಪ್ರೀತಿಯಿಂದ ಈ ಕಾರ್ಯಕ್ರಮವನ್ನು ಬರಮಾಡಿಕೊಳ್ಳೋಣ ಬಂಧುಗಳೇ. ನಿಮ್ಮ ಚಪ್ಪಾಳೆಯೇ ನಮ್ಮ ಪ್ರೋತ್ಸಾಹ, ನಮ್ಮ ಕಾರ್ಯಕ್ರಮಕ್ಕೆ, ನಮ್ಮ ಸಂಸ್ಥೆಗೆ ಪ್ರೇಕ್ಷಕರ ಪ್ರಭುಗಳಾದಂತಹ ತಾವೇ ಬೆನ್ನೆಲುಬು ಅನ್ನುವಂತ ಮಾತನ್ನ ಹೇಳ್ತಾ ಜ್ಯೋತಿಯನ್ನು ಬೆಳಗಿಸುವ ಮೂಲಕ 7ನೇ ವರ್ಷದ ವಾರ್ಷಿಕೋತ್ಸವದ ಈ ಕಾರ್ಯಕ್ರಮವನ್ನು ಅತ್ಯಂತ ಹೆಮ್ಮೆಯಿಂದ ಸಮರ್ಪಣೆ ಮಾಡ್ತಾ ಇದ್ದೇವೆ ಬಂಧುಗಳೇ. ನೋಡಿ ಅರಿವಿಗಳಿಗೆ ಕೊಂಡೊಯ್ಯುವಂತಹ ಒಂದು ಆಚರಣೆ ಬಂಧುಗಳೇ. ಚಪ್ಪಾಳೆಯ ಮೂಲಕ ನಾವೆಲ್ಲರೂ ಕೂಡ ಹೃತ್ಪೂರ್ವಕವಾಗಿ ನಾವು ಸ್ವಾಗತಿಸ್ತಾ ಇದ್ದೇವೆ. ಹಿರಿಯರಾದಂತಹ SLN ಸ್ವಾಮಿಯವರು ತಮ್ಮ ಅಮೃತ ಹಸ್ತದಿಂದ ಕಲಾವಿದರಿಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಸ್ವಲ್ಪ ಡೌನ್ ಮಾಡಿ. SLN ಸ್ವಾಮಿ ದಯಮಾಡಿ ಹಾಗೆ ವೇದಿಕೆ ಮೇಲೆ ಬಂದು ಆಸೀನರಾಗಬೇಕು. ಎಲ್ಎನ್ ಮೈಸೂರು ಅವರು ರಂಗ ಸಮಾಜದ ಸದಸ್ಯರಾಗಿ, ಕರ್ನಾಟಕ ನಾಟಕ ಅಕಾಡೆಮಿ ಮಾಜಿ ಸದಸ್ಯರಾಗಿ ಕೂಡ ಕಾರ್ಯನಿರ್ವಹಣೆ ಮಾಡಿದ್ದಾರೆ. ಇದೇ ಒಂದೊಂದು ಅಮೀರ್ ಬಾಯಿ ಕರ್ನಾಟಕಿಯಾಗಿ ಅಮೀರ್ ಬಾಯಿ ಪಾತ್ರವನ್ನು ನಿರ್ವಹಣೆ ಮಾಡ್ತಿದ್ದಾರೆ ಎಲ್ಎನ್ ಮೈಸೂರು ಅವರು. ದಯಮಾಡಿ ಅವರು ಕೂಡ ಬಂದು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಭಾಗ್ಯಂ ಅವರು ಹಿರಿಯ ಪೌರಾಣಿಕ ರಂಗಭೂಮಿಯ ಕಲಾವಿದರು. ಕರ್ನಾಟಕ ನಾಟಕ ಅಕಾಡೆಮಿ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಅವರಿಗೆ ಸಂದಿದೆ. ಇವತ್ತಿಗೂ ಕೂಡ ಬಹಳ ಮನೋಜ್ಞವಾಗಿ ಅಭಿನಯವನ್ನ ಮಾಡುವಂತಹ ಒಬ್ಬ ಅಭಿಜಾತ ಕಲಾವಿದೆ ನಮ್ಮ ಭಾಗ್ಯಶ್ರೀಯರು. ಪ್ರತಿಭಾ ಅವರ ಸ್ವಂತ ಸಹೋದರಿ.
ಸರ್ ಇಟ್ಕೊಡಿ ಕ್ಯಾಮ್ರಾ ನೋಡಿ ಸರ್. ಅಂತಂದ್ರೆ ಅದು ಒಂದು ಸುಂದರವಾದಂತಹ ಅನುಭೂತಿಯನ್ನು ನಮಗೆ ದರ್ಶಿಸುತ್ತೆ. ಅಷ್ಟು ಅತ್ಯದ್ಭುತವಾದಂತಹ ಕಲಾವಿದೆ ನಮ್ಮ ಪ್ರತಿಭಾ ಅವರಿಗೆ ಎಸ್.ಎಲ್.ಎನ್. ಸ್ವಾಮಿಯವರು ತಮ್ಮ ಅಮೃತ ಹಸ್ತದಿಂದ ಸಾಂಪ್ರದಾಯಿಕ ಗರ್ತಾರಿ ಶಲ್ಯ ಹಾಗೆ ಮೈಸೂರು ಪೇಟವನ್ನು ತೊಡಿಸುವ ಮೂಲಕ ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡುವುದರ ಮೂಲಕ ಅತ್ಯಂತ ಪ್ರೀತಿಪೂರ್ವಕವಾಗಿ ಗೌರವ ಸಮರ್ಪಣೆ ಮಾಡ್ತಾ ಇದ್ದಾರೆ. ಎಲ್ಲ ಸನ್ಮಾನಿತರಿಗೆ ಒಂದು ಜೋರು ಚಪ್ಪಾಳೆಯ ಮೂಲಕ ಶುಭ ಕೋರಣ ಬಂದಿದ್ದಾರೆ. ಎಲ್ಲ ಮೈಸೂರವರಿಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಎಸ್.ಎಲ್.ಎನ್. ಸ್ವಾಮಿಯವರು ಸನ್ಮಾನ ಮಾಡಿ ಗೌರವಿಸ್ತಾ ಇದ್ದಾರೆ. ಬಂಧುಗಳು, ಸರ್ ಈ ಕಡೆ ಓಕೆ ರೆಡಿ ಸರ್ ರೆಡಿ. ಇರುವಂತಹ ಎಲ್ಲ ಅತಿಥಿ ಗಣ್ಯರಿಗೆ ಸಾಮೂಹಿಕವಾಗಿ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಕೃಷ್ಣನ ಪಾತ್ರಧಾರಿಯಾದಂತಹ ವಿ. ಶ್ರೀನಿವಾಸ್ ಯರಗುಂಟೆ ಶ್ರೀನಿವಾಸ್ ಅವರು ಸ್ವಾಮಿಯವರಿಗೆ ಗೌರವ ಸಮರ್ಪಣೆಯನ್ನು ಮಾಡಲಾಗ್ತಾ ಇದೆ. ದಾಸೇಗೌಡರು ಮತ್ತು ಯರಗುಂಟೆ ಶ್ರೀನಿವಾಸ್ ಅವರು ಎ.ಟಿ. ಕೃಷ್ಣಪ್ಪನವರು ನಿಂತು ಗೌರವ ಸಮರ್ಪಣೆಯನ್ನು ನಡೆಸಿಕೊಡ್ತಾ ಇದ್ದಾರೆ. ಹಾಗೆ ನಾಡಿದವರಿಗೆ ಮುಂದಿನ ಸನ್ಮಾನಿತರು ಹರ್ಷ ಅವರು ರಕ್ತದಾನಕ್ಕೆ ಬಹಳ ಹೆಸರುವಾಸಿ. ಸುಮಾರು 100 ಬಾರಿ ರಕ್ತವನ್ನು ದಾನ ಮಾಡಿದ್ದಾರೆ. ಸ್ವತಃ ಒಂದು ಬ್ಲಡ್ ಬ್ಯಾಂಕ್ ಅನ್ನು ನಡೆಸಿದ್ದಾರೆ. ಯಾರೇ ಒಬ್ಬ ರೋಗಿಗೆ ರಕ್ತದ ಅಗತ್ಯತೆ ತುರ್ತಾಗಿ ಬೇಕು ಅಂತ ಹೇಳಿದ್ರೆ ನಮ್ಮ ಹರ್ಷ ಅವರನ್ನು ಸಂಪರ್ಕ ಮಾಡಿದ್ರೆ ಸಾಕು ಅನ್ನೋದು ನನಗೆ ಗೊತ್ತಿರುವಂತಹ ಮಾಹಿತಿ. ಸ್ವತಃ ರಕ್ತದಾನಿಯೂ ಕೂಡ ಹೌದು. ಈಗಾಗಲೇ 100 ಬಾರಿ ನನ್ನ ಗಮನದಲ್ಲಿರುವ ಹಾಗೆ 100 ಬಾರಿ ಜಾಗೃತಿ ಕಾರ್ಯಕ್ರಮಗಳು ಮತ್ತು ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಪರಿಷತ್ತಿನ ಕಾರ್ಯದರ್ಶಿಯಾಗಿ ಜಾಗೃತಿ ಕಾರ್ಯಕ್ರಮಗಳ ಜೊತೆಗೆ ರಕ್ತದಾನ ಮತ್ತೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳನ್ನ ಏರ್ಪಾಡು ಮಾಡಿದ್ದಾರೆ. ಓದುವ ಹವ್ಯಾಸವನ್ನು ಬೆಳೆಸಿಕೊಳ್ಳಿಕ್ಕೆ ಪ್ರೇರಣೆ ಕೊಡ್ತಾ ಇದ್ದಾರೆ ಹರ್ಷ. ಬಹಳ ಒಳ್ಳೆಯ ಸಂಗೀತರು. ಹಾಗೆಯೇ ರೆಡ್ಡಿಯವರು ಬಹಳ ಕಲಾಸಕ್ತಿ ಉಳ್ಳವರು. ಅವರಿಗೂ ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಗೌರವ ಸಮರ್ಪಣೆಯನ್ನು ಮಾಡಲಾಗ್ತಾ ಇದೆ. ವೇದಿಕೆ ಮೇಲಿರುವ ಎಲ್ಲ ಅತಿಥಿ ಗಣ್ಯರು ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಪರೋಕ್ಷ ಕೊಡುಗೆ ನೀಡಿದ್ದಾರೆ. ಯಾಕಂದ್ರೆ 7 ವರ್ಷಗಳ ಹಾದಿ ಎನ್ನುವುದು ಸರಳ ಅಲ್ಲ. ಯರಗುಂಟೆ ಶ್ರೀನಿವಾಸ್ ಅವರು ಒಬ್ಬ ಕಲಾವಿದರಾಗಿ ಇವತ್ತು 7 ವರ್ಷಗಳ ಹಾದಿಯಲ್ಲಿ ಬಹಳ ಒಳ್ಳೊಳ್ಳೆ ನಾಟಕಗಳನ್ನು ಆಯೋಜನೆ ಮಾಡುವುದರ ಮೂಲಕ ಕನ್ನಡ ರಂಗಭೂಮಿ ಕ್ಷೇತ್ರಕ್ಕೆ, ವಿಶೇಷವಾಗಿ ಪೌರಾಣಿಕ ಕ್ಷೇತ್ರಕ್ಕೆ ಬಹಳ ಅದ್ವಿತೀಯವಾದಂತಹ ಕೊಡುಗೆಯನ್ನ ನೀಡಿದ್ದಾರೆ. ಮುಂದಿನ ಸನ್ಮಾನಿತರು ನಮ್ಮ ಕಲ್ಲೂರು ಶ್ರೀನಿವಾಸ್ ಅಂತ ಹೇಳಿದ್ರೆ ಕನ್ನಡ ರಂಗಭೂಮಿಯಲ್ಲಿ ಒಂದು ದಂತಕಥೆ. ಎಲ್ಲ ಅತಿಥಿ ಗಣ್ಯರು ಇವತ್ತು ಎಲ್ಲ ಆಹ್ವಾನಿತ ಅತಿಥಿ ಗಣ್ಯರು ಬಂದಿದ್ದಾರೆ. ಕರ್ನಾಟಕ ನಾಟಕ ಅಕಾಡೆಮಿಯ ಮಾನ್ಯ ಅಧ್ಯಕ್ಷರಾದಂತಹ ಕೆ.ವಿ. ನಾಗರಾಜ ಮೂರ್ತಿ ಅವರು ಬರಬೇಕಾಗಿತ್ತು. ಅದೇ ಕಾರ್ಯಕ್ರಮದ ನಿಮಿತ್ತ ನಾನೆಲ್ಲ ಒಂದು ಕಡೆ ಸಿಕ್ಕಾಕೊಂಡಿದ್ದೀನಿ. ಬೆಂಗಳೂರಿನ ಸಂಚಾರ ದಟ್ಟಣೆಯ ಒತ್ತಡ ಎಷ್ಟು ಅಂತ ನಿಮಗೆ ಗೊತ್ತಿದೆ. ಹಾಗಾಗಿ ಸಕಾಲಕ್ಕೆ ಬರಕ್ಕಾಗಿಲ್ಲ ಅಂತ ಬಂದು ಹೋಗ್ತೀನಿ ಅನ್ನುವಂಥ ಸಂದೇಶ ಕಳಿಸಿದ್ದಾರೆ. ಕಾರ್ಯಕ್ರಮಕ್ಕೆ ಶುಭ ಹಾರೈಕೆಯನ್ನು ಸಲ್ಲಿಸಿದ್ದಾರೆ ಬಂಧುಗಳ ಕೆ.ವಿ. ನಾಗರಾಜ ಮೂರ್ತಿ ಅವರು. ಸಂಘಟಕರು ಗಮನಿಸಬೇಕು. ಅಕಸ್ಮಾತ್ ನಾಗರಾಜ್ ಮೂರ್ತಿ ಅವರು ಏನಾದರೂ ನಾಟಕ ಅಕಾಡೆಮಿಯಲ್ಲಿ ಇದ್ದಾರೋ ಹೇಗೋ ಗೊತ್ತಾಗ್ತಾ ಇಲ್ಲ. ನಾವಂತೂ ಅವರನ್ನ ಫೋನಿನ ಮೂಲಕ ಸಂಪರ್ಕಿಸಿದ್ದೇವೆ. ಅವರು ಬಂದರೆ ತುಂಬಾ ಚೆನ್ನಾಗಿರುತ್ತೆ. ಯಾರಾದ್ರೂ ಪದಾಧಿಕಾರಿಗಳ ಪರವಾಗಿ ಮತ್ತೊಮ್ಮೆ ಅವರಿಗೆ ದೂರವಾಣಿ ಕರೆ ಮೂಲಕ ಆಹ್ವಾನವನ್ನು ಕೊಟ್ಟರೆ ತುಂಬಾ ಸಂತೋಷ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಬಂಧುಗಳೇ.
ಎಷ್ಟು ಅಭಿನಯವನ್ನು ಮಾಡ್ತಾ ಇದ್ದಾರೆ. ಯಾವ ರೀತಿ ದೃಶ್ಯಗಳಿಗೆ ಅಂತ ಹೇಳಿದ್ರೆ, ಒಂದು ದೃಶ್ಯ ಆದ್ಮೇಲೆ ಮತ್ತೊಂದು ದೃಶ್ಯ ಏನಾಗುತ್ತೋ ಅನ್ನೋ ಕುತೂಹಲ ಎಲ್ಲ ನುರಿತ ಕಲಾವಿದರಿರೋದ್ರಿಂದ ಈ ನಾಟಕ ನಿಜವಾಗ್ಲೂ ಬಹಳ ಒಳ್ಳೆಯ ಪ್ರದರ್ಶನವನ್ನು ಕಾಣ್ತಾ ಇದೆ. ಈಗಷ್ಟೇ ಅರ್ಧದಷ್ಟು ನಾಟಕ ಮಾತ್ರ ಆಗಿದೆ, ಇನ್ನೂ ಸಾಕಷ್ಟು ನಾಟಕ ಇರೋದ್ರಿಂದ ತಾವೆಲ್ಲರೂ ಕೂಡ ವೀಕ್ಷಿಸಬೇಕು. ಅವರಿದ್ದಾರೆ, ಮೋಹನ್ ಬಾಬು ಅವರದ್ದು ಬಹಳ ಒಳ್ಳೆಯ ಕಲಾವಿದರು ಮತ್ತೆ ಒಳ್ಳೆಯ ಸಂಘಟಕರು, ಸಾಕಷ್ಟು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸಿ ಮೋಹನ್ ಬಾಬು ಅವರಿಗೆ ಇತ್ತೀಚೆಗಷ್ಟೇ ಅವರು ಹುಟ್ಟುಹಬ್ಬವನ್ನು ಆಚರಿಸಿಕೊಂಡ್ರು. ಮೋಹನ್ ಬಾಬು ಅವರು, ಅವರಿಗೆ ಹುಟ್ಟುಹಬ್ಬದ ಶುಭಕಾಮನೆಗಳನ್ನು ಕೂಡ ಸಲ್ಲಿಸ್ತೇವೆ ಬಂಧುಗಳೇ. ಅದರಲ್ಲೂ ನಮ್ಮ ಕೆ.ಜಿ. ನಾರಾಯಣ್ ಅವರು ಇವತ್ತೇನು ಬಲರಾಮನ ಪಾತ್ರದಲ್ಲಿ ಮಾಡ್ತಾ ಇದ್ದಾರೆ, ಅವರು ಸುಂದರವಾದಂತಹ ಸೀನರೀಸ್ ಅನ್ನು ಗಮನಿಸಬಹುದು. ಬಹಳ ಒಳ್ಳೆಯ ಸೀನರೀಸ್, ರಂಗಸಜ್ಜಿಕೆ ಎಲ್ಲವನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಕೆ.ಜಿ. ನಾರಾಯಣ್ ಅವರು ಬಲರಾಮನ ಪಾತ್ರದಲ್ಲಿ ಅವರು ಇವತ್ತು ಅಭಿನಯವನ್ನು ಮಾಡ್ತಾ ಇದ್ದಾರೆ. ಕೆ.ಜಿ. ನಾರಾಯಣ್ ಅವರು. ಪ್ಯಾಲಾಡ ಕೃಷ್ಣಮೂರ್ತಿಯವರು ರಂಗಭೂಮಿಯ ಪರಿಚಾರಕ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇಲ್ಲಿ ಪಾತ್ರ ಮಾಡುವಂತಹ ಕಲಾವಿದರನ್ನೆಲ್ಲ ತುಮಕೂರು ಕರ್ಕೊಂಡು ಹೋಗೋದು, ರೊಟ್ಟಿಗೆರೆ ಕರ್ಕೊಂಡು ಶ್ರೀಯುತರ ಒಂದು ಕಲಾ ಪ್ರೋತ್ಸಾಹ ನಿಜಕ್ಕೂ ಅಭೂತಪೂರ್ವವಾದದ್ದು. ಪೌರಾಣಿಕ ರಂಗಭೂಮಿಯ ಕಲಾವಿದರು ಆ ಪಾತ್ರವನ್ನು ಜೀವಿಸುವುದರ ಮೂಲಕವಾಗಿ, ಹಳ್ಳಿಯಲ್ಲಿ ಪಾತ್ರವನ್ನು ಮಾಡುವುದರ ಮೂಲಕವಾಗಿ ಆ ಪಾತ್ರಗಳನ್ನು ಜನಮಾನಸದಲ್ಲಿ ಇವತ್ತು ಜೀವಂತವಾಗಿ ಇರಿಸಿದ್ದಾರೆ. ರಾಮಾಯಣ ಮಹಾಭಾರತ ಎಲ್ಲರ ಮನೆಯಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ. ಹಳ್ಳಿಯಲ್ಲಿ ಮನೆಯಲ್ಲಿ ಕೃಷ್ಣ ಪಾತ್ರಧಾರಿಗಳು, ರಾಮನ ಪಾತ್ರಧಾರಿಗಳು ಇದ್ದಾರೆ. ಸಾವಿರಾರು ಹಾಡುಗಳನ್ನು ಹಾಡುವುದರ ಮೂಲಕವಾಗಿ ಆ ಕಥನವನ್ನ, ಮಾತುಗಳನ್ನ ಮನಸ್ಸಿಗೆ ತಲುಪಿಸಿರ್ತಕ್ಕಂಥವ್ರು ಪೌರಾಣಿಕ ರಂಗಭೂಮಿ. ಪೌರಾಣಿಕ ರಂಗಭೂಮಿಯೇ ರಂಗಭೂಮಿಯ ಮೂಲ ಬೇರು, ತಾಯಿ ಬೇರು. ಅದಕ್ಕೋಸ್ಕರವಾಗಿ ನಾವು ಪೌರಾಣಿಕ ರಂಗಭೂಮಿಯನ್ನ ಜೀವಂತವಾಗಿ ಇರಿಸಬೇಕು ಅಂತಕ್ಕಂಥದ್ದು, ಅದರ ಬಗ್ಗೆ ಸಂಶೋಧನಾತ್ಮಕವಾಗಿರ್ತಕ್ಕಂಥ ವಿಚಾರಗಳನ್ನು ಮಂಡಿಸಬೇಕು ಅಂತ ನಿರಂತರವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಇವತ್ತು ಸುಭದ್ರಾ ಪ್ರಣಯ ಅಂತಕ್ಕಂಥ ಅದ್ಭುತವಾದ ನಾಟಕವನ್ನ ಪ್ರದರ್ಶನ ಮಾಡಿದ್ದಾರೆ. ಮರಾಠಿ ರಂಗಭೂಮಿಯಲ್ಲಿ ಇಂತಹ ಈ ಪ್ರಯತ್ನ, ಸುಭದ್ರಾ ಪ್ರಣಯ, ಸಂಗೀತ ಸುಭದ್ರ, ಹೀಗೆಲ್ಲ ಅದು ಹೆಸರು ಮಾಡಿರ್ತಕ್ಕಂಥ ಅದ್ಭುತವಾದ ನಾಟಕ ಇದೆ. ಅಣ್ಣಾ ಸಾಹೇಬ್ ಕಿರ್ಲೋಸ್ಕರ್ ಇದರ ಮೂಲ ಕೃತಿಯನ್ನು ಬರೆದಿರ್ತಕ್ಕಂಥವ್ರು ಮರಾಠಿ ರಂಗಭೂಮಿ. ಅಣ್ಣಾ ಸಾಹೇಬ್ ಕಿರ್ಲೋಸ್ಕರ್ ಆ ನಾಟಕ ಇವತ್ತಿಗೂ ಕೂಡ ಮರಾಠಿ ರಂಗಭೂಮಿಯಲ್ಲಿ ಜ್ವಲಂತವಾಗಿದೆ, ನಿತ್ಯನೂತನವಾಗಿದೆ. ಅಷ್ಟೇ ಪ್ರಸಿದ್ಧ ನಮ್ಮ ಕರ್ನಾಟಕದಲ್ಲೂ ಕೂಡ ಪರಮಶಿವಂದವರು ಈ ನಾಟಕವನ್ನ ನಿರ್ದೇಶನ ಮಾಡಿ ಈ ನಾಟಕವನ್ನು ಕಟ್ಟಿಕೊಟ್ಟಿದ್ದಾರೆ. ಎಂತಹ ಅದ್ಭುತವಾದ ಸಂಗೀತ, ಎಂತಹ ಅದ್ಭುತವಾದಂತಹ ಸಾಹಿತ್ಯ. ಆ ನಾಟಕವನ್ನು ನೋಡ್ತಾ ಇದ್ರೆ ವಿಶೇಷವಾಗಿ ಅಭಿನಂದಿಸಬೇಕು ನಮ್ಮ ಆ ಎಲ್ಲ ಚೇತನಗಳಿಗೆ ಅನಿಸುತ್ತೆ. ಇವತ್ತು ನನಗೆ ಅತ್ಯಂತ ಸಂತೋಷವಾಗಿದ್ದೇನು ಅಂತಂದ್ರೆ, ರಾಮಾಯಣ ಮಹಾಭಾರತ ಅದೇ ನೋಡಿ ನಿಮಗೆ ಬೇಸತ್ತೋಗಿತ್ತು. ಇವತ್ತು ಹೊಸ ನಾಟಕವನ್ನು ಇಲ್ಲಿ ನೋಡ್ತಾ ಇದ್ದೇವೆ. ಇಂಥ ಪ್ರಯತ್ನ ಆಗಿದೆ, ಆದರೆ ಅದುಗಳ ಮಧ್ಯೆ ಒಂದು ಹೊಸ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಯರಗುಂಟೆ ಶ್ರೀನಿವಾಸ್ ಅವರು, ಸಾಯಿ ವೃಂದದವರು, ಅವರಿಗೆ ಅನಂತ ಅಭಿನಂದನೆಗಳು. ಒಂದು ಸಂಸ್ಥೆಯನ್ನ ಕಟ್ಟುವುದು ಸುಲಭ ಅಲ್ಲ, ಬೆಳೆಸೋದು ಸುಲಭ ಅಲ್ಲ, ಅದರ ನಿರಂತರತೆಯನ್ನು ಕಾಪಾಡಿಕೊಳ್ಳುವುದು ತುಂಬಾ ಕಷ್ಟ. ಅಂತಹ ಕೆಲಸವನ್ನು ಮಾಡಿದ್ದಾರೆ. 7ನೇ ವಾರ್ಷಿಕೋತ್ಸವ ಮಾಡಿದ್ದಾರೆ. ಆರಕ್ಷಕ ವಿಭಾಗದಲ್ಲಿಯೂ ಕೂಡ ತಮ್ಮ ಈ ಅಭಿರುಚಿಯನ್ನು ಉಳಿಸ್ಕೊಂಡು ಬಂದಿದ್ದಾರಲ್ಲ, ಅವರಿಗೆ ನಮ್ಮೆಲ್ಲರ ಪರವಾಗಿ ಅನಂತ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸಾಯಿ ಕಲಾವೃಂದ ಮತ್ತು ಶ್ರೀ ಯರಗುಂಟೆ ಶ್ರೀನಿವಾಸ್ ಮತ್ತು ಎಲ್ಲ ಪದಾಧಿಕಾರಿಗಳು, ನಾನು ಇವರೆಲ್ಲರಿಗೂ ಕೂಡ ಅಭಿನಂದನೆ ಹೇಳ್ತೇನೆ. ನಿಮ್ಮ ಸಂಗೀತ ತುಂಬ ಅದ್ಭುತವಾಗಿದೆ, ಬಹಳ ಅದ್ಭುತವಾಗಿದೆ. ನೀವೆಲ್ಲರೂ ಕೂಡ ನಮ್ಮ ಪೌರಾಣಿಕ ರಂಗಭೂಮಿಯನ್ನು ಜೀವಂತವಾಗಿ ಇರಿಸಲಿಕ್ಕೆ ಪ್ರಯತ್ನ ಪಡ್ತಿರ್ತಕ್ಕಂಥ ಸಾಕ್ಷಿ ಪ್ರಯತ್ನಗಳು. ನಿಮಗೆ ನಮ್ಮ ಅನಂತ ಅಭಿನಂದನೆ. ಮತ್ತು ಈ ಸಂದರ್ಭದಲ್ಲಿ 5 ಮಹಿಳಾ ಸಾಧಕಿಯರಿಗೆ ಇವತ್ತು ವೇದಿಕೆಯಲ್ಲಿ ಸರಸ್ವತಿ ಪುತ್ರಿಯರೆಲ್ಲ ಮಹಾ ಸಾಧಕರು, ಅವರನ್ನು ಸತ್ಕರಿಸುವಂತಹ ನಾವು ಪ್ರತಿನಿತ್ಯ ಪಂಚಕನ್ಯೆಯನ್ನು ಸ್ಮರಿಸಿಕೊಳ್ತೇವೆ. ನಾವು ಸ್ಮರಿಸಿಕೊಳ್ಬೇಕಾದ್ರೆ ಇಂತಹ ಸ್ತ್ರೀಯರನ್ನ, ಕಲಾರತ್ನಗಳನ್ನ. ಯಾಕೆಂತಂದ್ರೆ ಇವ್ರು ಮಾಡಿರ್ತಕ್ಕಂಥ ಪಾತ್ರ ಯಾರ ಬಗ್ಗೆ ಹೇಳಬೇಕು? ಮಾತಮ್ಮರ ಬಗ್ಗೆ ಹೇಳಬೇಕೆ? ವೃತ್ತಿ ರಂಗಭೂಮಿಯನ್ನ ಕಟ್ಟಿ ನಮ್ಮ ರಂಗಭೂಮಿಯನ್ನು ಉಳಿಸಿದಂಥ ಮಹಾಚೇತನ ಮಾತಮ್ಮನವರು. ಅಮ್ಮ, ನಿಮಗೆ ನಮಸ್ಕಾರಗಳು. ಪ್ರತಿಬಿಂಬ ಕೇಳಬೇಕು ಅಂತಂದ್ರೆ ಮಾತಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅವರ ಸಂಗೀತ, ಅವರ ಗಾಯನ, ಅವರ ಅನುಭವ, ಅಕ್ಕ ತಂಗಿಯರಿದ್ದಾರಲ್ಲ, ಅವ್ರ ವೇದಿಕೆಯಲ್ಲಿ ನಿಂತು ಅಂತಂದ್ರೆ
ಇಲ್ಲಿ ಕುಳಿತಿರ್ತಕ್ಕಂಥವ್ರು ಭಾವಪರವಶರಾಗಿ ಕಣ್ಣಲ್ಲಿ ನೀರು ಅಳ್ಳೇಬೇಕು. ಅದು ಅವರ ವಿಶೇಷವಾಗಿರ್ತಕ್ಕಂಥ ಸಾಧನೆ. ಮಾಲ್ದಿಶಿ ಮೈಸೂರು ಅವರ ಸಾಧನೆಯನ್ನು ಕಡಿಮೆ ಇದೆಯೇ. ಹೆಲನ್ ಮೈಸೂರು 5ನೇ ವರ್ಷದ ಇದನ್ನು ಕೂಡ ರಂಗಭೂಮಿಯಲ್ಲಿರ್ತಕ್ಕಂಥವರು ನಿರಂತರ ನಾಟಕ ಮಾಡ್ತಾನೆ ಇದ್ದಾರೆ. ಹವ್ಯಾಸಿಯಲ್ಲಿರ್ತಾರೆ, ವೃತ್ತಿಯಲ್ಲಿರ್ತಾರೆ, ಕಂಪನಿ ಎಲ್ಲ ನಾಟಕಗಳು ಮಾಡ್ತಿರ್ತಕ್ಕಂಥ ಅಭೂತಪೂರ್ವವಾಗಿರ್ತಕ್ಕಂಥ ಪ್ರತಿಭೆಗಳು. ಮಹಿಳಾ ರಂಗಭೂಮಿ ಮಹಿಳೆಯರು ಪಾತ್ರ ಮಾಡ್ತಾ ಇದ್ದಾರೆ, ಪೌರಾಣಿಕ ರಂಗ ಉಳಿಸಕ್ಕೆ ಸಾಧ್ಯವಿಲ್ಲ. ಆ ಒಂದು ಚಳಿಯನ್ನು ಬಿಟ್ಟು, ಆ ಮಡಿವಂತಿಕೆಯನ್ನು ಬಿಟ್ಟು ಬಂದು ಪೌರಾಣಿಕ ರಂಗಭೂಮಿಯನ್ನು ಬೆಳೀತಾ ಇದ್ದಾರಲ್ಲ, ಎಲ್ಲ ಕಲಾ ಸರಸ್ವತಿಯರಿಗೆ ನಮ್ಮ ಅನಂತ ಅಭಿನಂದನೆ. ಇಂತಹ ಒಳ್ಳೆ ಪ್ರಯತ್ನವನ್ನು ಮಾಡ್ತಿದ್ದೀರಿ. ಈ ಪೌರಾಣಿಕ ರಂಗಭೂಮಿ ನಿರಂತರವಾಗಿರಲಿ, ನಿತ್ಯ ನೂತನವಾಗಿರಲಿ. ಇಂತಹ ಪ್ರಯತ್ನಗಳು ಸಾವಿರವಾಗಿರಲಿ. ನಮಸ್ಕಾರ. ಬಹಳ ಸಂಕ್ಷಿಪ್ತವಾಗಿ ಪೌರಾಣಿಕ ನಾಟಕ ಬೆಳೆದು ಬಂದ ಹಾದಿ ಮತ್ತೆ ಅದರ ಉಗಮ ಮತ್ತೆ ಅದರ ಪ್ರಭಾವ, ವೈಭವ ಎಲ್ಲವನ್ನು ಕುರಿತಂತೆ ಒಂದು ಅವಲೋಕನದ ಮಾತುಗಳನ್ನು ಕೂಡ ಒಳಗೊಂಡಂತಹ ಮಾತುಗಳನ್ನು ಎಸ್.ಎನ್. ಸ್ವಾಮಿಯವರು ಆಡಿದ್ದಾರೆ. ಅವರಿಗೆ ಸಭೆಯ ಪರವಾಗಿ, ಎಲ್ಲ ಪದಾಧಿಕಾರಿಗಳ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಇನ್ನು ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಪರೋಕ್ಷ ಸಹಕಾರವನ್ನು ಕೊಟ್ಟು ಇವತ್ತಿನ ಕಾರ್ಯಕ್ರಮಕ್ಕೆ ಸಹಕರಿಸಿದಂತಹ ಸಿ.ಎನ್. ಬೆಟ್ಟೇಗೌಡ ಅಧ್ಯಕ್ಷರು, ನವಚೇತನ ಚಾರಿಟಬಲ್ ಟ್ರಸ್ಟ್, ಇವರಿಗೆ ದಯಮಾಡಿ ಸ್ವಾಮಿಯವರು ನಿಂತು ಸನ್ಮಾನವನ್ನು ನೆರವೇರಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಸರ್ ಸೈಡಿಂದ ಮಾಡಿ ಸರ್. ಮುಂದೆ ನಮ್ಮ ಎನ್.ಟಿ. ಕೃಷ್ಣಪ್ಪ ಅವರು ಬರಬೇಕು ಸರ್. ಎಲ್ಲ ಪಾತ್ರಗಳು ಹೊಂದಿಕೆ ಆಗತ್ತೆ ಬಿಡಿ ಸರ್. ಸಾಗರ್ ಕ್ಯಾಸಿಯೋದಲ್ಲಿ ನಂಜುಂಡ ಸ್ವಾಮಿ ದಪ್ಪೆಘಟ್ಟ ಮತ್ಪಡಿಸಿಕೊಂಡು ಬಂದಿದ್ದಾರೆ. ಕೃಷ್ಣನ ಪಾತ್ರದಲ್ಲಿ ಇವತ್ತು ಸ್ವತಃ ಅಭಿನಯಿಸ್ತಾ ಇದ್ದಾರೆ ಯರಗುಂಟೆ ಶ್ರೀನಿವಾಸ್ ಅವರು. ಹಾಗೆ ಕೃಷ್ಣನ ಸಹೋದರಿ ಸುಭದ್ರಾಗೆ ಹಾಗೆ ನಿಮಿಷಗಳಲ್ಲಿ ತಮ್ಮ ಮುಂದೆ